ನಮಸ್ಕಾರ ಕರ್ನಾಟಕ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಉಕ್ಡ ಗ್ರಾಮದಲ್ಲಿ ತಾಯಿ ಉಕ್ಡ ಅಹಲ್ಯ ಮಾತೆ ದೇವಿ ದರ್ಶನ ಮಾಡಿಸಿದೆ ಮತ್ತು ಅದರ ಇತಿಹಾಸವನ್ನು ಹೇಳಿದೆ. ನಿಮ್ಗೆ ಅದ್ರ ಇತಿಹಾಸ ಗೊತ್ತಿಲ್ಲ ಅಂದರೆ ಒಮ್ಮೆ ಇಂದಿನ ವಿಡಿಯೋ ನೋಡ್ಕೊಂಡು ಬಂದುಬಿಡಿ, ಆಗ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಸ್ನೇಹಿತರೆ, ಈ ದೇವಸ್ಥಾನ ಈ ಪವಿತ್ರವಾದ ಸ್ಥಳಕ್ಕೆ ಹೇಗೆ ಬಂತು ಅನ್ನೋ ಒಂದು ಪ್ರಶ್ನೆ ಉಂಟು ಮಾಡಿ ಆ ವಿಡಿಯೋನ ಸ್ಥಗಿತಗೊಳಿಸಿದೆ. ಅದ್ರ ಮುಂದಿನ ಅಧ್ಯಾಯಕ್ಕೆ ಸ್ವಾಗತ. ವೆಲ್ಕಮ್ ಟು ಹ್ಯಾಂಡ್ಸಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕತೆ ಮುಂದುವರ್ಸೋಕ್ಕಿಂತ ಮುಂಚೆ ಈ ದೇವಸ್ಥಾನದ ಸ್ವಲ್ಪ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಬಿಡೋಣ. ಈ ದೇವಸ್ಥಾನದಲ್ಲಿ ತಡೆ ಓಡಿಸೋದು ಅನ್ನೋ ಆಚರಣೆ ಮಾಡಲಾಗುತ್ತೆ. ಗೊತ್ತಿಲ್ಲ ಸುಳ್ಳೋ ಸತ್ಯನೋ ಅಂತ, ಆದರೆ ಇಲ್ಲಿನ ಜನರ ನಂಬಿಕೆ ಇದು. ಅದಕ್ಕೆ ನಾನು ಗೌರವ ಕೊಡ್ತಾ ಈ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಶೇಷ ಏನು ಅಂದರೆ ತಡೆ ಓಡಿಸೋದು ಅಂತ. ಹಂಗೆ ತಡೆ ಓಡಿಸೋಕ್ಕೆ ಐಟಮ್ ಏನೇನು ಬೇಕು ಅಂತ ಅಕ್ಕ, ಇದು ಒಂದು ಸೆಟ್ ಏನೇನು ತಡೆ ಸಾಮಾನು ಅಂದರೆ ಏನೇನು ಸಿಗುತ್ತೆ ಅಕ್ಕ? ಒಂದು ಮೊಟ್ಟೆ, ಬಾಳೆ, ಸ್ನೇಹಿತರೆ ನೋಡಿ, ಒಂದು ಕಾಯಿ, ಒಂದು ನಿಂಬೆಹಣ್ಣು, ಮಡಿಕೆ, ಊಬತಿ, ಒಂದು ಚಿಕ್ಕ ಬಳೆ, ಮೊಟ್ಟೆ, ವಿಳ್ಯದೆಲೆ, ಅರ್ಶಿನ, ಕುಂಕುಮ ಇದೆ. ಇದಕ್ಕೆ 70 ರೂಪಾಯಿನೋ ಚಾರ್ಜ್ ಮಾಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ. ಇದನ್ನ ತಗೊಂಡೋಗಿ ಒಳಗಡೆ ಕೊಟ್ಟರೆ ಅವರೇ ನೀಟಾಗಿ ಇದನ್ನ ಹೊಡೆದು ಕೊಡ್ತಾರಂತೆ. ದೇವಸ್ಥಾನದ ದ್ವಾರಕ್ಕೆ ಬಂದ ಕೂಡಲೇ ಈ ಥರ ಬುಟ್ಟಿಲಿ ಕಾಯಿ, ಮೊಟ್ಟೆ, ವಿಳ್ಯದೆಲೆ ಇದನ್ನೆಲ್ಲ ಮಾರ್ತಿರ್ತಾರೆ. ಅದಕ್ಕಿಂತ ಮುಂಚೆ ನಾವು ತಾಯಿ ದರ್ಶನ ಮಾಡ್ಕೊಬಿಡ್ಬೇಕು. ಅದಾದಮೇಲೆ ವಾಪಸ್ ಬಂದು ಇದನ್ನು ಬೈ ಮಾಡಿ ತಗೊಂಡು ಮುಂದೆ ಹೋದರೆ ಒಂದು ಕಟ್ಟೆ ಸಿಗುತ್ತೆ. ಅದನ್ನು ಚಿಕ್ಕ ಕಲ್ಯಾಣಿ ಅಂತಲೂ ಕರಿಬೋದು. ಚಿಕ್ಕ ಕಲ್ಯಾಣಿ ಆಕಾರದಲ್ಲೇ ಇದೆ. ಅಲ್ಲಿ ಮಡಕೆ ಚೂರುಗಳನ್ನ ಹಾಕಿ ಗಂಡಸರಾದರೆ ಬಲಗಾಲು, ಹೆಂಗಸರಾದರೆ ಎಡಗಾಲಿನಲ್ಲಿ ಆ ಮಡಕೆ ಚೂರನ್ನು ದಾಟಿಸ್ತಾರೆ. ಅದು ಏನಕ್ಕೆ ದಾಟಿಸ್ತಾರೆ ಏನು ಅನ್ನೋದು ಅಲ್ಲಿನ ಜನಗಳಿಗೆ, ಈಗಿರುವ ಜನಗಳಿಗೆ ಗೊತ್ತಿಲ್ಲ. ಬಟ್ ಅದು ಪದ್ಧತಿಯಾಗಿ ರೂಢಿ ಬಂದಿದೆ. ಸ್ನೇಹಿತರೆ, ಅದಾದ ನಂತರ ಎಕ್ಸಾಕ್ಟಾಗಿ ದೇವಸ್ಥಾನದ ಹಿಂಭಾಗಕ್ಕೆ ಬಂದರೆ ಈ ರೀತಿ ಒಂದು ಮಡಿಕೆ ಒಳಗಡೆ ನೀರು ತುಂಬಿ, ಕಾಯಿ ಇಕ್ಕಿ, ಅದ್ರ ಮೇಲೆ ಬಳೆ ಇಕ್ಕಿ, ನಿಂಬೆಹಣ್ಣು ಇಕ್ಕಿ, ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಅದನ್ನು ದಾಟಿಸಿ ಕಲ್ಲು ತಗೊಂಡು ಈ ರೀತಿ ಒಡೆದು ಹಾಕ್ತಾರೆ. ಇದಿಷ್ಟು ಪ್ರೋಸೆಸ್ನ ತಡೆ ಹೊಡೆಯೋದು ಅಂತ ಇಲ್ಲಿ ಕರೆಯಲಾಗುತ್ತೆ. ಇದಿಷ್ಟು ಮಾಡಿದ್ರೆ ನಮ್ಮ ಮೇಲಿರುವಂಥ ದೃಷ್ಟಿ ಅಥವಾ ಮಾಟ ಮಂತ್ರ ನಾಶವಾಯಿತು ಅನ್ನೋವಂಥ ನಂಬಿಕೆ ಈ ಜನರದ್ದು. ಸ್ನೇಹಿತರೆ, ಈ ದೇವಸ್ಥಾನ ಇಲ್ಲಿಗೆ ಏನಕ್ಕೆ ಬಂತು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬಂದಿರೋ ಪ್ರಶ್ನೆ ಅಲ್ವಾ? ಈ ದೇವಸ್ಥಾನ ತಾಯಿ ಕಲ್ಲಾದಮೇಲೆ, ತಾಯಿ ಕಲ್ಲಿನ ರೂಪಕ್ಕೆ ಬಂದ ಮೇಲೆ ಒಂದು ನದಿಲಿ ತೇಲಿ ಬಂದ್ಲಂತೆ. ಅದು ಕಾವೇರಿ ನದಿ ಅಂತ ಕೆಲವರು ಹೇಳ್ತಾರೆ. ಆದರೆ ಗೋದಾವರಿ ನದಿ ತೀರದಲ್ಲಲ್ವಾ ಋಷಿ ಗೌತಮರು ಇದ್ದಿದ್ದು. ಕಾವೇರಿ ಮಾತೆ ಹೆಂಗೆ ಅದಕ್ಕೂ ಇದಕ್ಕೂ ಸಂಬಂಧ ಅನ್ನೋ ಪ್ರಶ್ನೆಗೆ ಲಿಂಕ್ ನನಗೆ ಸಿಗಲಿಲ್ಲ. ಆದರೂ ಕಾವೇರಿ ಮಾತೆಯಾಗಿ ಹರಿದು ಬರ್ತಾಳೆ. ಕಾವೇರಿ ಮಾತೆ ಒಳಗಡೆ ಆ ಕಲ್ಲು ಹರಿದು ಬರುತ್ತೆ ಮರದ ತುಂಡಾಗಿ ಅಂತ. ಈ ಊರಿನ ಅಂದರೆ ಈ ಪ್ರಾಂತ್ಯದ ಊರಿನ ಗಂಗಮತಸ್ಥರು ಅಂತಾರೆ. ಅವ್ರನ್ನ ಮೀನು ಹಿಡಿಯೋರು ಅಂತ ಗುರುತಿಸಲಾಗುತ್ತೆ. ನಾನು ಯಾವುದೇ ಜಾತಿ ಪರ ಇಲ್ಲ, ಯಾವುದೇ ಜಾತಿ ವಿರೋಧ ಇಲ್ಲ. ಆದರೆ ಅವ್ರ ಕೈಗೆ ಈ ಒಂದು ಮರದ ತುಂಡು ಅಥವಾ ಮರದ ವಿಗ್ರಹ ಸಿಕ್ತು ಅನ್ನೋದು ಉಲ್ಲೇಖ. ಹೇಗೆ ಮರದ ವಿಗ್ರಹ ಸಿಕ್ತು ಅಂದರೆ, ಅವರು ತುಂಬ ಹಸಿದಿದ್ದಾಗ, ತುಂಬ ಅವರಿಗೆ ಬಲೆಗೆ ಹಾಕಿ ಮೀನು ಸಿಗದೆ ಇದ್ದಾಗ ತುಂಬ ದಿನಗಳ ಕಾಲ ಸಿಕ್ಕಿರಲಿಲ್ವಂತೆ ಮೀನು ಬಲೆಗೆ. ಅದಾದ ನಂತರ ತಾಯಿ ದೇವಿನ ಅಂದರೆ ಮಾರಮ್ಮ ತಾಯಿನ ನೆನೆಸ್ಕೊಂಡು, ತಾಯಿ ಪಾರ್ವತಿ ದೇವಿನ ನೆನೆಸ್ಕೊಂಡು ಬಲೆ ಬಿಟ್ರಂತೆ. ಬಲೆ ಬಿಟ್ಟಾಗ ಆ ಕಲ್ಲು ಸಿಕ್ತಂತೆ. ಏನಿದು ಮರದ ತುಂಡು ನಮಗೆ ಕಲ್ಲಿನ ರೂಪದಲ್ಲಿ ಸಿಕ್ತಿದೆಯಲ್ಲ ಅಂತ ಅವರಿಗೆ ಶಾಕ್ ಆಗುತ್ತೆ. ಬಿಡು ಅಂದ್ಬಿಟ್ಟು ಅದನ್ನ ಮತ್ತೆ ಬಿಸಾಕ್ಬಿಟ್ಟು ಇನ್ನೊಂದ್ಸಲಿ ಬಲೆ ಬಿಟ್ಟು ನೋಡ್ತಾರೆ. ಮತ್ತೆ ಆ ವಿಗ್ರಹ ಆ ಬಲೆಗೆ ಸಿಗುತ್ತೆ. ಇದೇ ರೀತಿ 3-4 ಸಲ ರಿಪೀಟ್ ಆಗ್ತಿರುತ್ತೆ. ಆವಾಗ ಅಶ್ರೀರವಾಣಿ ಆಗ್ತಂತೆ, ನಾನು ಈ ಪ್ರಾಂತ್ಯದ ಊರಿನ ಜನರನ್ನ ರಕ್ಷಿಸೋಕೆ ನಿಮಗೆ ಸಿಗ್ತಿದ್ದೀನಿ, ನನ್ನ ಎಲ್ಲರೂ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅಂತ ತಾಯಿ ಅಹಲ್ಯ ಮಾತೆ ಬೇಡ್ಕೊಂಡ್ಲಂತೆ. ಅವರು ಆ ಬೆಸ್ತ ವರ್ಗದವರು, ಆ ಕುಟುಂಬ ವರ್ಗದವರು ತಂದು ಈ ದೇವಸ್ಥಾನವನ್ನು, ಈ ಜಾಗದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಆ ಮಾಡಿದ ನಂತರ ಆ ಮರದ ತುಂಡು ಏನಾಯಿತು, ಆ ಮರದ ತುಂಡಿನ ಜೊತೆ ಒಂದು ವಿಗ್ರಹವಾಗಿ ತಾಯಿ ಪೂಜಲ್ಪಡ್ತಿದ್ದಾಳಂತೆ. ಇದುವರೆಗೂ ಅಂದರೆ ಈ 2025ವರೆಗೂ ಅಲ್ಲಿಂದ ಇಲ್ಲಿವರೆಗೂ ಪೂಜೆ ನಡ್ಕೊ ಬರ್ತಿದೆಯಂತೆ. ತುಂಬ ಅದ್ದೂರಿಯಾದ ಗುಡಿ ಗೋಪುರಗಳು ಇಲ್ಲಿ ಏನಿಲ್ಲ. ಆದರೆ ತುಂಬ ಅದ್ದೂರಿಯಾದ ಜನಗಳು, ಅಂದರೆ ತುಂಬ ಕ್ರೌಡ್ ಇಲ್ಲಿಗೆ ಬರುತ್ತೆ. ಇದು ಕಾಲಕ್ರಮೇಣ ಜನರಿಂದ
ಏನದು ಜನರಿಂದ ಬಾಯಿಗೆ ಹೋಗಿ ಯಾವುದೇ ಮಾಟ ಮಂತ್ರ ಇದನ್ನೆಲ್ಲ ವಿನಾಶಗೊಳಿಸುವಂಥ ತಡೆ ಒಡಿಸೋದು ಅನ್ನೋ ಒಂದು ಪದ್ಧತಿ ಇಲ್ಲಿ ಪ್ರಾರಂಭವಾಯ್ತಂತೆ ಈ 200 ವರ್ಷಗಳ ಹಿಂದೆ ಅನ್ನೋ ಉಲ್ಲೇಖ ಇದೆ. ತಡೆ ಒಡಿಸೋದು ಅಂದರೆ ಏನೂ ಇಲ್ಲ, ನಮ್ಮ ಕೆಲಸ ಕಾರ್ಯಗಳಿಗೆ ಅಥವಾ ನಮ್ಮ ಜೀವನಕ್ಕೆ ಯಾರು ತಡೆಯಾಗಿರ್ತಾರೆ ಅದನ್ನು ಒಡಿಸೋದು ಅನ್ನೋದಷ್ಟೇ. ನಮಗೆ ತಡೆ ಒಡಿಸೋದು ಅಂದಷ್ಟು ಭಯ ಆಗ್ಬಿಡುತ್ತಲ್ಲ, ಅದು ಏನೂ ಇಲ್ಲ. ನಮ್ಮ ಜೀವನಕ್ಕೆ ನಮ್ಮ ಯಶಸ್ಸಿಗೆ ಯಾರು ತಡೆ ಆಗಿರ್ತಾರೋ, ಯಾರು ತಡೆ ಆಗೋ ಥರ ಮಾಡಿರ್ತಾರೋ ಏನದು ಡ್ರಾಪ್ ಮಾಡೋದು ಅಂತ, ಕಟ್ ಮಾಡೋದು, ತಡೆ ಒಡೆದಾಕೋದು ಅನ್ನೋದು ತಡೆ ಒಡಿಸೋದು ಅನ್ನೋದು ಅಷ್ಟೇ. ಇನ್ನು ಮಡಕೆ ಏನು ಕಿಡ್ತಾರೆ, ಕುಡಿಕೆ ಏನು ಕಿಡ್ತಾರೆ, ವಿಭೂತಿ ಉಂಡೆ ಏನು ಕಿಡ್ತಾರೆ, ಕಾಯಿ ಏನು ಕಿಡ್ತಾರೆ, ಮೊಟ್ಟೆ ಏನು ಕಿಡ್ತಾರೆ ಅನ್ನೋದೆಲ್ಲ ನಿಮ್ಮ ಪ್ರಶ್ನೆಯಲ್ಲಿ ಬಂದಿರ್ಬೋದು. ಸ್ನೇಹಿತರೆ, ನಮ್ಮ ಇತಿಹಾಸ, ನನ್ನ ಸನಾತನ ಧರ್ಮ ಏನಿದೆ ಅದು ಯಾವುದೇ ಕಾರಣಕ್ಕೂ ಅಲ್ಪ ಅಲ್ಲ. ಅಂದರೆ ಅದು ಸುಮ್ಮನೆ ಯಾವುದನ್ನು ಮಾಡಿರಲ್ಲ. ನೋಡಿ, ಮಡಕೆ ಆಗಿರೋದು ಪಂಚಭೂತಗಳಿಂದ, ನಮ್ಮ ದೇಹ ಆಗಿರೋದು ಪಂಚಭೂತಗಳಿಂದ. ಮಡಕೆ ಆಗಲಿಕ್ಕೂ ವಾಯು ಬೇಕು, ಅಗ್ನಿ ಬೇಕು, ನೀರು ಬೇಕು, ಮಣ್ಣು ಬೇಕು. ನಮ್ಮ ದೇಹಕ್ಕೂ ಅವೆಲ್ಲ ಬೇಕೇ ಬೇಕು, ಅದೆಲ್ಲ ನಿಮ್ಗೆ ಗೊತ್ತಿದೆ. ಅದು ನಮ್ಮ ದೇಹದ ಇಂಡಿಕೇಶನ್ ಆಗಿ ಮಡಕೆಯನ್ನು ತುಂಬಿ, ಮಡಕೆ ಒಳಗೆ ಜೀವ ಅನ್ನೋ ಜಲವನ್ನು ತುಂಬಿ ಅದನ್ನು ಒಡೆದಾಕ್ತಾರೆ ಅನ್ನೋ ಇಂಡಿಕೇಶನ್ ಅಷ್ಟೇ ಇದು. ಇದೆಲ್ಲ ಇನ್ನೂ ಅದೇನದು ಈ 200-500 ವರ್ಷಗಳ ಹಿಂದೆ ಫೋನ್ ಇರುತ್ತೆ, ಒಂದು ಡಬ್ಬಿಲಿ ಅಲೋ ಅಂದರೆ ಮಾತಾಡ್ತೀವಿ ಅನ್ನೋದನ್ನ ಎಷ್ಟು ಸುಳ್ಳು ಅಂತ ಅವ್ರು ಪ್ರಿಡಿಕ್ಟ್ ಮಾಡ್ತಿದ್ರು. ನಮಗೂ ಅಷ್ಟೇ, ಒಂದು ನೀರನ್ನು ಮಡಕೆ ತುಂಬ ಹೊಡೆದಾಕಿದ್ರೆ ಏನಾಗುತ್ತೆ ಅಂತ ಅಜಗಜಾಂತರ ಇದೆಯಲ್ಲ, ಜನ್ರೇಷನ್ ಗ್ಯಾಪ್ ಇರುತ್ತಲ್ಲ, ನಮಗೆ ಗೊತ್ತಾಗಲ್ಲ ಏನು ಅದೇನಕ್ಕೆ ಮಾಡಿದರು ಇದೇನಕ್ಕೆ ಮಾಡಿದರು ಅಂತ. ಬಟ್ ಸ್ಟಿಲ್ ಕೋಟ್ಯಾಂತರ ಜನ ಇದನ್ನ ಬಿಲೀವ್ ಮಾಡ್ತಾರೆ. ನಾನು ಬಿಲೀವ್ ಮಾಡ್ತೀನಿ ಇಲ್ಲ ಅನ್ನೋದಕ್ಕಿಂತ ನಾನಂತೂ ದೇವ್ರನ್ನ ನಂಬ್ತೀನಿ. ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ನೇಹಿತರೆ, ಇದಿಷ್ಟು ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯ ಜಿಲ್ಲೆಯ ಉಕ್ಕಡ ಗ್ರಾಮದ ಉಕ್ಡ ಮಾರಮ್ಮ ತಾಯಿಯ ದೇವಸ್ಥಾನದ ಹಿನ್ನೆಲೆ ಅಥವಾ ಇತಿಹಾಸ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗ ಅಂತ ನನ್ನ ಬೆಳೆಸ್ಲಿಕ್ಕೆ ಪ್ರಯತ್ನ ಪಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.